ಹಲೋ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ಗೆ ಸ್ವಾಗತ. ನಾವು ಇವತ್ತು ಮಾಡ್ತಾ ಇರೋದು ಮುಲ್ಲಂಗಿ ಸಾಂಬಾರು. ನಾನು 2 ಮುಲ್ಲಂಗಿ ತೊಗೊಂಡಿದ್ದೀನಿ. ಈ ರೀತಿ ರೌಂಡಾಗಿ ಹೆಚ್ಕೊಂಡಿದ್ದೀನಿ. ತೊಳ್ಕೊಂಬಿಟ್ಟು ಒಂದು ದೊಡ್ಡ ಟೊಮೆಟೊನ ಉದ್ದುದ್ದಾಗಿ ಹೆಚ್ಚಿದ್ದೀನಿ. ಒಂದು ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ದೊಡ್ಡ ಗಾತ್ರದ್ದು ನಿಂಬೆಹಣ್ಣಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಬಟ್ಟಲಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ರುಚಿಗೆ ಉಪ್ಪು, ಅರಿಶಿನ, ಸಾಂಬಾರು ಪುಡಿ, ಸಾಸಿವೆ, ಜೀರಿಗೆ, ಖಾರ ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರಲ್ಲಿ ನಾವು ಮುಲ್ಲಂಗಿನ ಹೆಚ್ಕೊಂಡಿರೋದನ್ನು ಅಷ್ಟನ್ನು ಮೊದಲು ಬೇಯಿಸ್ಕೊಂಬಿಡೋಣ. ಒಂದು ವಿಷಲ್ ಹೊಡೆದ್ರೆ ಸಾಕು. ಎಲ್ಲ ಮುಲ್ಲಂಗಿ ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿದರೆ ಸಾಕು. ಈ ರೀತಿಯಾಗಿ ಒಂದು ವಿಷಲ್ ಬೇಯಿಸ್ಕೊಳ್ಳೋಣ. ಈ ರೀತಿ ಬೆಂದಿದೆ. ಇದನ್ನು ಸೈಡಿಗೆ ತೆಗೆದು ಇಟ್ಕೊಂಡ್ಬಿಡೋಣ. ತೊಗರಿಬೇಳೆನ ಅರ್ಧ ಬಟ್ಲಷ್ಟು ತೊಳೆದ್ಬಿಟ್ಟು ಕುಕ್ಕರ್ಗೆ ಒಂದು ವಿಷಲ್ ಬೇಯಿಸ್ಕೊಳ್ಳೋಣ. ಪೂರ ಮೆತ್ತಗೆ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು. ಸ್ವಲ್ಪ ಒಂದು ವಿಷಲ್ ಕೂಗಿಸ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್, ಈ ರೀತಿಯಾಗಿ ಮೆತ್ತಗೆ ಬೇಳೆ ಬೆಂದಿದೆ ಚೆನ್ನಾಗಿ. ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಫಸ್ಟು ಮೊದಲಿಗೆ ನಾವು ಎಣ್ಣೆ ಹಾಕ್ಕೊಳ್ಳೋಣ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ ಚಟಪಟ ಅಂತ ಇದೆ. ಆವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಈರುಳ್ಳಿ ಬೇಯೋವರೆಗೂ ಇಡೋಣ. ಈರುಳ್ಳಿ ಬೆಂದಿದೆ. ನಾನು ಅದಕ್ಕೆ ಒಂದು ದೊಡ್ಡ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಉದ್ದುದ್ದ ಹೆಚ್ಚಿಕೊಂಡಿರೋದು. ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮೆತ್ತಗೆ ಬೇಯಬೇಕು. ಟೊಮೆಟೊ ಮೆತ್ತಗಾಗಿದೆ. ನಾವು ಒಂದು ದೊಡ್ಡದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ತಗೊಂಡು ಹುಳಿನ ರೆಡಿ ಮಾಡ್ಕೊಂಡಿದ್ದೀವಿ. ತೊಳ್ಕೊಂಡ್ಬಿಟ್ಟು ಈಗ ಹುಣಸೆಹಣ್ಣು ಹುಳಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕಿದೆ. ಒಂದು ಸ್ವಲ್ಪ ಹುಳಿ ವಾಸನೆಯೆಲ್ಲ ಹೋಗಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ.
3 ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದೆಲ್ಲ ಕುದಿಬೇಕು. ಇದಕ್ಕೆ ಸ್ವಲ್ಪ 2 ಗ್ಲಾಸಷ್ಟು ನೀರು ಹಾಕೋಣ. ಇದು ಚೆನ್ನಾಗಿ ಮ್ಯಾಶ್ ಆಗಿರೋ ಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ಇದು ಪಳಪಳ ಅಂತೇಳಿ ಕುದಿಬೇಕಾದ್ರೆ ನಾವು ಮುಲ್ಲಂಗಿನ ಹಾಕೋಬೇಕು. ಘಮ ಘಮ ಅಂತೇಳಿ ವಾಸನೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಕುದೀತಾ ಇದೆ. ಅವಾಗೆ ನಾವು ಮುಲ್ಲಂಗಿ ಬೇಯಿಸ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು 1-2 ನಿಮಿಷ ಕುದ್ರೆ ಸಾಕು. ಮುಲ್ಲಂಗಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಘಮ ಘಮ ಅಂತೇಳಿ ವಾಸನೆ ಬರ್ತಾ ಇದೆ. ಚೆನ್ನಾಗಿ ಕುದ್ದಿದೆ ಇದು. ನೋಡಿ ಫ್ರೆಂಡ್ಸ್, ಮುಲ್ಲಂಗಿ ಸಾಂಬಾರು ರೆಡಿಯಾಗಿದೆ. ತುಂಬ ರುಚಿಕರ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಧನ್ಯವಾದಗಳು.